ಅಂತೂ ಇಂತೂ ಈಗ GBAಗೆ ಮುಹೂರ್ತ ಕೂಡಿ ಬಂದಿದೆ. ಎಲೆಕ್ಷನ್ ಯಾವಾಗ ಆಗಸ್ಟ್ 31ರೊಳಗೆ ಆಗಬೇಕಾಗಿತ್ತು. ಬಟ್ SIR ನಡೀತಾ ಇರೋದ್ರಿಂದ ಸರ್ಕಾರಕ್ಕೆ ಒಂದು ಅವಕಾಶ ಸಿಕ್ತು. SIR ನಡಿ ಟೈಮಲ್ಲಿ ನಮಗೆ ಎಲ್ಲ ಕಡೆನೂ ಕೂಡ ಸಿಬ್ಬಂದಿಗಳಿಲ್ಲ, ಕೊರತೆ ಇದೆ. ಹಾಗಾಗಿ ದಯವಿಟ್ಟು ಮುಂದಕ್ಕೆ ಹಾಕಿಕೊಡಿ ಅಂತಂದರು. ಅದಕ್ಕೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಡಿಸೆಂಬರ್ 31ರೊಳಗೇನೆ ಎಲೆಕ್ಷನನ್ನು ಮುಗಿಸ್ಬೇಕು, ಯಾವ ಕಾರಣಕ್ಕೂ ಮುಂದೂಡಿಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಇನ್ನುಳಿದಂಥ ಬೆಳವಣಿಗೆ ಏನಾಯಿತು ಸುಪ್ರೀಂ ಕೋರ್ಟ್ನಲ್ಲಿ, ಯಾರು ವಾದ ಮಾಡಿದ್ರು, ಏನು ವಾದ ಆಯಿತು, ಡೀಟೇಲ್ಸ್ ಇಲ್ಲಿದೆ ನೋಡಿ. ಸದ್ಯಕ್ಕಿಲ್ಲ GBA ಎಲೆಕ್ಷನ್, ಡಿಸೆಂಬರ್ ವೇಳೆಗೆ ಪಾಲಿಕೆಗೆ ಚುನಾವಣೆ ಭಾಗ್ಯ, ಸರ್ಕಾರಕ್ಕೆ ಮತ್ತೊಮ್ಮೆ ಸಮಯಾವಕಾಶ. GBA ಚುನಾವಣೆ ನಡೆಸುವ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ರಿಲೀಫ್ ಸಿಕ್ಕಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಯನ್ನ ನಡೆಸಲು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಗಡುವನ್ನ ವಿಸ್ತರಿಸಿದೆ. ಈ ಹಿಂದೆ ಆಗಸ್ಟ್ 31ರೊಳಗೆ ಚುನಾವಣೆ ನಡೆಸುವಂತೆ ನೀಡಿದ್ದ ನಿರ್ದೇಶನವನ್ನ ಪರಿಷ್ಕರಿಸಿ ಇದೀಗ ಡಿಸೆಂಬರ್ 31, 2026ರ ಒಳಗೆ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಆದೇಶಿಸಿದೆ. CJ ಸೂರ್ಯಕಾಂತ್ ನೇತೃತ್ವದ 3 ನ್ಯಾಯಾಧೀಶರ ಪೀಠವು GBA ಚುನಾವಣೆ ಗಡುವನ್ನ ವಿಸ್ತರಿಸಿದೆ. ಸರ್ಕಾರದ ಪರ ವಾದ ಮಂಡಿಸಿದ ಕಪಿಲ್ ಸಿಬ್ಬಲ್. ಸರ್ಕಾರದ ವಾದ ಏನು? ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ನವೆಂಬರ್ ವೇಳೆಗೆ ಅಂತ್ಯವಾಗಲಿದೆ. ಎಲ್ಲಾ ಸಿಬ್ಬಂದಿ SIR ಪ್ರಕ್ರಿಯೆಯಲ್ಲಿದ್ದಾರೆ. ಡಿಸೆಂಬರ್ ಹೊತ್ತಿಗೆ ನಾವು ಚುನಾವಣೆಗೆ ಸಿದ್ಧರಿದ್ದೇವೆ ಅಂತ ಕೋರ್ಟ್ಗೆ ತಿಳಿಸಿದ್ದಾರೆ. ಡಿಸೆಂಬರ್ ಅಂತ್ಯದೊಳಗೆ ಎಲೆಕ್ಷನ್ ಆಗಬೇಕು, ಪದೇ ಪದೇ ಕುಂಟು ನೆಪ ಹೇಳಬೇಡಿ, ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ. ಇನ್ನು GBA ಎಲೆಕ್ಷನ್ಗೆ ಗಡುವು ವಿಸ್ತರಿಸಿರುವ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಸೂಚನೆಯನ್ನ ನೀಡಿದೆ. ರಾಜ್ಯಕ್ಕೆ ಸುಪ್ರೀಂ ಹೇಳಿದ್ದೇನು? GBA ಎಲೆಕ್ಷನ್ಗೆ ಮತ್ತೆ ಕಾಲಾವಕಾಶ ಇಲ್ಲ. ಡಿಸೆಂಬರ್ 31ರೊಳಗೆ GBA ಚುನಾವಣೆ ನಡೆಸಬೇಕು. ಮತ್ತೆ ಯಾವುದೇ ಕಾರಣ ಹೇಳಬೇಡಿ. ಡಿಸೆಂಬರ್ ಅಂತ್ಯದೊಳಗೆ ಚುನಾವಣೆ ಆಗಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಇದಕ್ಕೆ ಜನವರಿ ವೇಳೆಗೆ ಚುನಾವಣೆ ನಡೆಸಿರುವ ಮಾಹಿತಿಯನ್ನ ಸಲ್ಲಿಸುತ್ತೇವೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ. ಸುಪ್ರೀಂ ಕೋರ್ಟ್ ಗಡುವಿನೊಳಗೆ ಚುನಾವಣೆ ಎಂದ CM, ಕಾಂಗ್ರೆಸ್ ನೆಪ ಹೇಳಿ ಮುಂದೂಡುತ್ತಿದೆ ಎಂದ ವಿಪಕ್ಷ. ಇನ್ನು GBA ಚುನಾವಣೆಗೆ ಸುಪ್ರೀಂ ಗಡುವು ವಿಚಾರವಾಗಿ ಪ್ರತಿಕ್ರಿಯಿಸಿದ CM DK, ಸರ್ಕಾರಕ್ಕೆ ಸುಪ್ರೀಂ ಕಾಲಾವಕಾಶ ನೀಡಿದೆ. ಸುಪ್ರೀಂ ಆದೇಶದಂತೆ ನಾವು ಚುನಾವಣೆ ನಡೆಸುತ್ತೇವೆ. ಎಲ್ಲಾ ಪಂಚಾಯಿತಿ ಚುನಾವಣೆಗಳನ್ನ ಆ ಟೈಮ್ನೊಳಗೆ ನಡೆಸುತ್ತೇವೆ ಅಂದಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಸಹ ಅವಧಿ ವಿಸ್ತರಣೆ ಮಾಡುವ ಉದ್ದೇಶ ಸರ್ಕಾರಕ್ಕೆ ಇಲ್ಲ. ಚುನಾವಣೆ ಮಾಡುವುದಕ್ಕೆ ರಾಜಕೀಯವಾಗಿ ತಯಾರಾಗಿದ್ದೇವೆ. SIRನಿಂದಾಗಿ ಸಮಯ ಕೇಳಿದ್ದೇವೆ ಎಂದಿದ್ದಾರೆ. ನಮ್ಮ ಸರ್ಕಾರ ನಾವೇ ಮನವಿ ಮಾಡಿಕೊಂಡಿದ್ದು SIR ನಡೀತಾ ಇದೆ, ಟೈಮು ಕೂಡ ಎಕ್ಸ್ಟೆಂಡ್ ಮಾಡೋದು ಅಂತ. ನಾವು ಸುಪ್ರೀಂ ಕೋರ್ಟ್ ಏನು ಆದೇಶ ಇದೆ ಅಷ್ಟರೊಳಗಡೆ ನಾವು ಚುನಾವಣೆ ಮಾಡ್ತೀವಿ. ಅದಲ್ಲದೆ ನಾನು ಎಲ್ಲ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್ ಯಾವುದ್ಯಾವ್ದಿದೆ ಎಲ್ಲ ಕೂಡ ನಾನು ಆ ಟೈಮ್ ಒಳಗಡೆ ಎಲೆಕ್ಷನ್ ಮುಗಿಸ್ಬೇಕು. ನೋಡಿ, ಮತ್ತೆ ಎಕ್ಸ್ಟೆನ್ಷನ್ ಕೇಳುವ ಯಾವ ಉದ್ದೇಶನೂ ಕೂಡ ಸರ್ಕಾರಕ್ಕೆ ಇಲ್ಲ. ಈಗಲೂ ಕೂಡ ನಾವು ಚುನಾವಣೆ ಮಾಡಲಿಕ್ಕೆ ರಾಜಕೀಯವಾಗಿ ನಾವು ತಯಾರಿದ್ದೇವೆ. ಆದರೆ SIR ಪ್ರಕ್ರಿಯೆ ನಡೆದಿದೆ. ಎಲ್ಲ ಅಧಿಕಾರಿಗಳು SIR ಅನ್ನ ಮಾಡೋದ್ರಲ್ಲೇ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ವಿಪಕ್ಷ GBA ಎಲೆಕ್ಷನ್ ಮುಂದೂಡಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ಗೆ ಸೋಲಿನ ಭಯ ಕಾಡ್ತಾ ಇದೆ, ಹೀಗಾಗಿ GBA ಚುನಾವಣೆ ಮಾಡ್ತಾ ಇಲ್ಲ, ಕುತಂತ್ರದಿಂದ GBA ಚುನಾವಣೆ ಮುಂದೂಡುವ ಕೆಲಸ ಮಾಡ್ತಾ ಇದೆ ಅಂತ ಆರೋಪಿಸಿದೆ. ಈ GBA ಎಲೆಕ್ಷನ್ ನಲ್ಲಿ ಸೋಲ್ತಿರಿ ಅನ್ನೋ ಭಯದಿಂದ ಪದೇ ಪದೇ ಮುಂದೂಡ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಲ್ಲಿ ಈಗಾಗಲೇ ಟ್ಯಾಕ್ಸ್ಗಳನ್ನು, ಕರೆಂಟ್ ಬಿಲ್ ಇರ್ಬೋದು, ನೀರಿನ ಬಿಲ್ಲು, ಹಾಲಿನ ಬಿಲ್ಲು, ಆಲ್ಕೋಹಾಲ್ ಬಿಲ್ಲು, ಕಸದ ತೆರಿಗೆ ಎಲ್ಲ ಹಾಕಿ ಜನನ ಒಂದು ರೀತಿ ಸಾಯಿಸ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಈಗ ಎಲೆಕ್ಷನ್ ಮಾಡಿದ್ರೆ ಸೋಲ್ತಿರಿ ಅನ್ನೋ ಭಯದಿಂದ ಎಲೆಕ್ಷನ್ನ ಮುಂದೂಡ್ತಾ ಇದ್ದಾರೆ. ವಾತಾವರಣದಲ್ಲಿ GBA ಚುನಾವಣೆಯನ್ನ ನಡೆಸಿದ್ರೆ ಎಲ್ಲ 5 GBAನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನ್ನುವ ಭಯದಿಂದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಚುನಾವಣಾ ಆಯೋಗದ ಮುಖಾಂತರ ಸಲ್ಲಿಸಿ ಒಂದು ರೀತಿ ಕಪಟ ನಾಟಕವನ್ನ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ಕೆಲವೊಂದು ಕಡೆ ರಾಜ್ಯ ಸರ್ಕಾರದ ಷಡ್ಯಂತ್ರ, ಕುತಂತ್ರವೇ ಇದರಿಂದ ಇರುವಂಥದ್ದು. ಯಾಕೆ ರಾಜ್ಯ ಸರ್ಕಾರಕ್ಕೆ GBA ಚುನಾವಣೆ ನಡೆಸಬೇಕು ಅಂತೇಳಿ ಯಾವತ್ತೂ ಕೂಡ ಮನಸ್ಸಿರಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆಯನ್ನು ಮಾಡುವಂಥ ಉದ್ದೇಶ ಪ್ರಾರಂಭದಲ್ಲೂ ಇಲ್ಲ. ಚುನಾವಣೆಯನ್ನು ನಡೆಸದೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಜನವಿರೋಧಿಯಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಯವನ್ನು ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ. ಒಟ್ಟಾರೆ ಡಿಸೆಂಬರ್ ಅಂತ್ಯಕ್ಕೆ GBA ಚುನಾವಣೆ ಹೋಗಿದ್ದು, ಸಂಪುಟ ವಿಸ್ತರಣೆ ಕಸರತ್ತಿನ ಜೊತೆಗೆ GBA ಎಲೆಕ್ಷನ್ ಅನ್ನ ಸರ್ಕಾರ ಹೇಗೆ ಮಾಡಲಿದೆ ಅನ್ನೋದೇ ಕುತೂಹಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.